ನೋಡಿ ನಮ್ಮ ಯಲ್ಲಪ್ಪ ಯಾವ ರೀತಿ ಬಂದಿದೆ ಅಂತ ಹೇಳಿ. ಫುಲ್ ಚೆನ್ನಾಗಿ ಬಂದಿದೆ, ಸ್ಮೂತಾಗಿ ಬಂದಿದೆ ನೋಡಿ. ಫ್ರೆಂಡ್ಸ್, ನಮ್ಮ ದೀಪಾವಳಿ ಹಬ್ಬದ ದಿವಸ ಅಂತೂ ನಮ್ಮ ತುಳುನಾಡಿನಲ್ಲಿ ಸ್ಪೆಷಲ್ ಆದ ರೆಸಿಪಿ ಮಾಡ್ತೇವೆ. ಕರಾವಳಿ ಕಡೆಯಲ್ಲಿ ಅಂತ ತುಂಬಾ ಸ್ಪೆಷಲ್ ಯಲ್ಲಪ್ಪ ಅಂತ ಹೇಳಿ. ಯಾವ ರೀತಿ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ. ಯಾರಾದರೂ ನಮ್ಮ ಕರಾವಳಿ ಮಿರ ಚಾನಲ್ನ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ದೀಪಾವಳಿ ಅಂತ ಹಬ್ಬಗಳಿಗೆ ಮಾಡುವಂಥ ಸ್ವೀಟ್ ಅಂತ ಹೇಳಿದರೆ ಈ ಯಲ್ಲಪ್ಪ ಮಾಡಲಿಕ್ಕೆ ತುಂಬ ಏನು ಸಾಮಗ್ರಿ ಬೇಕಾಗಿಲ್ಲ. ನೋಡಿ, ನಾನಿಲ್ಲಿ 1 ಲೋಟ ಆಗುವಷ್ಟು ದೋಸೆ ಅಕ್ಕಿ, ಹಾಗೆಯೇ 1 ಚಮಚ ಆಗುವಷ್ಟು ಮೆತ್ತೆಯನ್ನು ಒಂದು 4 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೇನೆ. ನಾನು ಚೆನ್ನಾಗಿ ತೊಳೆದು ನೆನೆಸಿರುವಂಥದ್ದು ನೋಡಿ. 1 ಲೋಟ ಅಕ್ಕಿಗೆ ಸರಿಯಾಗಿ ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ತೆಂಗಿನ ತುರಿ, ಹಾಗೆಯೇ ಅರ್ಧ ಕಪ್ ಆಗುವಷ್ಟು ಬೆಲ್ಲ, ಹಾಗೆ 1 ಕಪ್ಪಲ್ಲಿ ಅರಳು, 3 ರಿಂದ 4 ಏಲಕ್ಕಿ, 3/4 ಕಪ್ ಆಗುವಷ್ಟು ಅವಲಕ್ಕಿ, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೊಂಡಿದ್ದೇನೆ. ಇದನ್ನೆಲ್ಲ ಇವಾಗ ಒಟ್ಟಿಗೆ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳುವ. ಮುಕ್ಕಾಲು ಲೋಟ ಆಗುವಷ್ಟು ನೀರನ್ನು ಸೇರಿಸಿಕೊಳ್ತಾ ಇದ್ದೇನೆ. ನಮ್ಮ ಹಿಟ್ಟನ್ನು ಇವಾಗ ನುಣ್ಣಗೆ ರುಬ್ಬಿಕೊಳ್ಳುವ. ತುಂಬ ನೀರಾಗೋದು ಬೇಡ, ಹಾಗೆ ತುಂಬ ಗಟ್ಟಿ ಕೂಡ ಬೇಡ, ಮೀಡಿಯಮ್ ಹದದಲ್ಲಿ ಇರಲಿ. ನೋಡಿ, ಗಟ್ಟಿಯಾಗಿ ರುಬ್ಬಿಕೊಂಡಾಯಿತು. ಅರ್ಧ ಲೋಟ ಆಗುವಷ್ಟು ನೀರನ್ನು ಹೀಗೆ ಮಿಕ್ಸಿಯನ್ನು ತೊಳೆದು ಹಾಕ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ನಾವು ಹಿಟ್ಟನ್ನು ಫಸ್ಟಿಗೆ ಗಟ್ಟಿ ಮಾಡಿಕೊಂಡ್ರೆ ಮತ್ತೆ ನೋಡಿಕೊಂಡು ನೀರು ಹಾಕೋಬೋದು. ಅದೇ ತುಂಬ ನೀರಾಗಿದ್ರೆ ಉಂಟಲ್ಲ, ಮತ್ತೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಮತ್ತೆ ಪುನಃ ನಾವು ಈ ಅವಲಕ್ಕಿ ಅಥವಾ ಅಕ್ಕಿಯನ್ನು ಸೇರಿಸಿ ಮತ್ತೆ ಪುನಃ ಗಟ್ಟಿ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ಮೊದಲಿಗೆ ನಾವು ಮಾಡ್ಕೊಳ್ಳುವಾಗಲೇ ಉಂಟಲ್ಲ, ಸ್ವಲ್ಪ ಗಟ್ಟಿಯಾಗಿ ರುಬ್ಬಿಕೊಳ್ಬೇಕು, ಆವಾಗ ಸರಿ ಆಗ್ತದೆ. ಯಲ್ಲಪ್ಪದ ಹಿಟ್ಟು ಉಂಟಲ್ಲ, ಫೈನಲ್ ಆಗಿ ಈ ಹದಕ್ಕೆ ಬರಬೇಕು ನೋಡಿ. ಯಲ್ಲಪ್ಪ ಮಾಡಲಿಕ್ಕೆ ಎಣ್ಣೆಯನ್ನು ಇಟ್ಟಾಗಿದೆ. ಇವಾಗ ಒಂದೊಂದೇ ನಾವು ಯಲ್ಲಪ್ಪವನ್ನು ಎಣ್ಣೆಯಲ್ಲಿ ಬಿಡ್ತಾ ಬರುವ. 1/4 ಸೌಟ ಆಗುವಷ್ಟು ಬಂದವನ್ನು ಹಾಕೊಳ್ಳುವ. ಹೀಗೆ ಮಧ್ಯದಲ್ಲಿ ಬಂದ ಹಾಕಬೇಕು. ಹಾಕಿದ ನಂತರ ಸ್ವಲ್ಪ ಬೇಕಾದರೆ ಈ ಥರ ಮಾಡಿಕೊಳ್ಳುವ. ಮೀಡಿಯಮ್ ಫ್ಲೇಮಲ್ಲಿ ಉರಿ ಇರಬೇಕು, ತುಂಬ ಜಾಸ್ತಿ ಇದ್ದರೆ ಬೇಗ ಕಪ್ಪಾಗಿ ಬಿಡ್ತದೆ ನಮ್ಮ ಯಲ್ಲಪ್ಪ. ನೋಡಿ, ಒಂದು ಕಡೆಯಲ್ಲಿ ಚೆನ್ನಾಗಿ ಬೆಂದಾಗೆ ನಾವು ಇದನ್ನು ತಿರುಗಿಸಿ ಹಾಕಿಕೊಳ್ಳುವ. ಇದನ್ನೊಂದು 3 ರಿಂದ 4 ನಿಮಿಷಕ್ಕೆ ಇದನ್ನು ತಿರುಗಿಸಿ ಹಾಕ್ಕೊಳ್ಳುವ. ಎರಡೂ ಕಡೆಯಲ್ಲಿ ಚೆನ್ನಾಗಿ ಬೇಯಬೇಕು. ನೋಡಿ, ಈ ಥರ ಬ್ರೌನ್ ಕಲರ್ ಆಗಬೇಕು. ಇಡೀ ನಮ್ಮ ಯಲ್ಲಪ್ಪ ಬ್ರೌನ್ ಕಲರ್ ಆಗಬೇಕು. ಬೇಕಾದರೆ ಮಧ್ಯದಲ್ಲಿ ಈ ಥರ ಎಣ್ಣೆ ಹಾಕ್ಕೊಂಡು ಹೀಗೆ ಪ್ರೆಸ್ ಮಾಡಿಕೊಳ್ಳುವ. ನಾನಿಲ್ಲಿ ಯಲ್ಲಪ್ಪನ ಉಂಟಲ್ಲ ಪಾನಲ್ಲಿ ಮಾಡ್ತಿದ್ದೇನೆ. ಯಾಕಂತ ಹೇಳಿದರೆ ಪಾನಲ್ಲಿ ತಗೊಂಡ್ರೆ ಎಣ್ಣೆ ಕೂಡ ಅಗಾಲಕ್ಕೆ ನಾವು ಇಡ್ಬೋದು, ಹಾಗೆ ಯಲ್ಲಪ್ಪ ಕೂಡ ಅಗಾಲಾಗಿ ಚೆನ್ನಾಗಿ ಬರ್ತದೆ. ಅದೇ ನಾವು ಬಾಣಲೆಯಲ್ಲಿ ಮಾಡಿದರೆ ಯಲ್ಲಪ್ಪ ಚಿಕ್ಕ ಚಿಕ್ಕದಾಗಿ ಬರ್ತದೆ, ಹಾಗೆಯೇ ಉಬ್ಬಿಕೊಳ್ತದೆ ಮಧ್ಯದಲ್ಲಿ. ಇದು ಹಾಕೋದ್ರಿಂದ ಒಂದೇ ಲೆಕ್ಕ ಬರ್ತದೆ, ಅಂದರೆ ತೆಳುವಾಗಿ ಎಲ್ಲ ಕಡೆಯಲ್ಲಿ ಬಂದಿದ್ದು ಚೆನ್ನಾಗಿ ಬರ್ತದೆ. ಎರಡೂ ಕಡೆಯಲ್ಲಿ ಚೆನ್ನಾಗಿ ಬೇಯಲಿ. ಹೀಗೆ ತಿರುಗಿಸಿ ಹಾಕಿಕೊಳ್ಳುವ. ನೋಡಿ, ಇಷ್ಟಾದರೆ ಸಾಕು. ಫುಲ್ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಇದನ್ನು ಸ್ವಲ್ಪ ಹೀಗೆ ಎಣ್ಣೆಯನ್ನು ತೆಗೆದು ಇದನ್ನು ಕೆಳಗಿಳಿಸುವ. ಸರಿಯಾಗಿ ಈ ಥರ ಒತ್ತಿ ಎಣ್ಣೆಯನ್ನು ತೆಗೆದುಕೊಳ್ಳುವ. ನಮ್ಮ ಯಲ್ಲಪ್ಪವನ್ನು ಹೆಚ್ಚಾಗಿ ನಮ್ಮ ಕಡೆ ಈ ದೀಪಾವಳಿ ಹಬ್ಬದ ದಿವಸ ಮಾಡ್ತೇವೆ. ಯಾಕಂತ ಹೇಳಿದರೆ ಅದೊಂಥರ ಸ್ವೀಟ್ ಅಂತ ಹೇಳ್ಬೋದು. ಎಲ್ಲರೂ ಮಾತ್ರ ಇಷ್ಟಪಡ್ತಾರೆ ಮನೆಯಲ್ಲಿ. ಮತ್ತು ಬೇರೆ ಹಬ್ಬಗಳಿಗೆ ಕೂಡ ಮಾಡ್ತೇವೆ, ಆದರೆ ದೀಪಾವಳಿಗೆ ಹೆಚ್ಚಾಗಿ ಮಾಡ್ತೇವೆ. ತುಂಬಾ ಚೆನ್ನಾಗಿರ್ತದೆ, ಸಿಂಪಲಾಗಿ ಮಾಡ್ಕೋಬೋದು. ಏನು ತುಂಬ ನಾನಿಲ್ಲಿ ಸಾಮಗ್ರಿಗಳನ್ನು ಹಾಕ್ಕೊಂಡಿಲ್ಲ. ನೀವು ಕೂಡ ಈ ಹಬ್ಬದ ದಿವಸ ತಪ್ಪದೆ ಟ್ರೈ ಮಾಡಿ. ನಮ್ಮ ತುಳುನಾಡಿನ ಸಾಂಪ್ರದಾಯಿಕ ರೆಸಿಪಿ ಈ ಯಲ್ಲಪ್ಪ. ನೋಡಿ, ನಮ್ಮ ಯಲ್ಲಪ್ಪ ಯಾವ ರೀತಿ ಬಂದಿದೆ ಅಂತ ಹೇಳಿ. ಫುಲ್ ಚೆನ್ನಾಗಿ ಬಂದಿದೆ, ಸ್ಮೂತಾಗಿ ಬಂದಿದೆ ನೋಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಯಲ್ಲಪ್ಪ ರೆಸಿಪಿಯನ್ನು ಯಾವ ರೀತಿ ಮಾಡೋದಂತ ಹೇಳಿ. ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ನೀವು ಕೂಡ ಈ ರೆಸಿಪಿಯನ್ನು ಮನೆಯಲ್ಲಿ ತಪ್ಪದೆ ಟ್ರೈ ಮಾಡಿ. ದೀಪಾವಳಿ ಹಬ್ಬದ ದಿವಸ ಅಂತೂ ಹೆಚ್ಚಾಗಿ ನಮ್ಮ ಮನೆಯಲ್ಲೆಲ್ಲ ಮಾಡ್ತೇವೆ ನಾವು. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ನಾವು ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.